ಸಾಧನೆಯ ಹಾದಿಯಲ್ಲಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಚಾರಾ ಶಾಲೆಯ ಆಟದ ಮೈದಾನಕ್ಕೆ ಬಂದಿದ್ದೇನೆ. ಇಲ್ಲಿ ವಿವೇಕಾನಂದ ಯುವ ವೇದಿಕೆ ರಿಜಿಸ್ಟರ್ಡ್ ಚಾರಾ ಹಂದಿಕಲ್ಲು ಮತ್ತು ಸಂಡೇ ಕ್ರಿಕೆಟರ್ಸ್ ಇವರ ಜಂಟಿ ಆಶ್ರಯದಲ್ಲಿ ಕುಡುಬಿ ಸಮುದಾಯದವರ 40 ಗಜಗಳ ಕೂಡುಕಟ್ಟಿನ ಕ್ರಿಕೆಟ್ ಲೀಗ್ ಪಂದ್ಯಾವಳಿ ಆಗ್ತಾ ಇದೆ. ಇವತ್ತು ಫೆಬ್ರವರಿ 23ನೇ ತಾರೀಕು 2025. ಸುಮಾರು 25ಕ್ಕೂ ಹೆಚ್ಚಿನ ತಂಡಗಳು ವಿವೇಕಾನಂದ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಇದು ಅಂತಿಂತ ಕ್ರಿಕೆಟ್ ಮ್ಯಾಚ್ ಅಲ್ಲ, ಬಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಸಹಾಯಕ್ಕೋಸ್ಕರ ಮಾಡಿದಂತಹ ಕ್ರಿಕೆಟ್ ಪಂದ್ಯದ ಆಯೋಜನೆ. ಸಮಾಜದಲ್ಲಿ ನಡೆಯುವಂತಹ ಶ್ರೇಷ್ಠ ಕೆಲಸಗಳಲ್ಲಿ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವ ಕೆಲಸವು ಅತ್ಯಂತ ಶ್ರೇಷ್ಠವಾದದ್ದು. ಹಾಗೂ ಕುಡುಬಿ ಕೂಡುಕಟ್ಟಿನ ಮುಖ್ಯಸ್ಥರೇ ಹಾಗೂ ಎಲ್ಲ ನಮ್ಮ ನೆಚ್ಚಿನ ರಾಜೇಶ್ ಪೂಜಾರಿ ಅವರೇ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರೆ, ತುಂಬ ಖುಷಿ ಆಗ್ತದೆ. ನೀವು ಈ ಸಲ ಪ್ರಥಮ ವರ್ಷದಲ್ಲಿ ಈ ಥರ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಒಂದು ಬಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏನು ಮಾಡ್ತಾ ಇದ್ದೀರಿ. ಖಂಡಿತವಾಗಿಯೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ. ಯಾಕಂದರೆ ಎಷ್ಟೋ ಜನ ಹೆಣ್ಣುಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಯಾಕಂದರೆ ಇದು ಗ್ರಾಮೀಣ ಭಾಗ, ಆದ್ದರಿಂದ ಬಡತನ, ಅದು ಅಲ್ಲದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ದೂರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಹಾಸ್ಟೆಲ್ಲೋ ಅಥವಾ ಬೇರೆ PGಯಲ್ಲೋ ಇರೋದು ತುಂಬ ಖರ್ಚು ಬರ್ತದೆ ಅಂತೇಳಿ ಕೆಲವರು ವಿದ್ಯಾಭ್ಯಾಸವನ್ನು ಸ್ಥಳೀಯವಾಗಿ 7ನೇ ಕ್ಲಾಸು ಅಥವಾ 10ನೇ ಕ್ಲಾಸಿಗೆ ಮುಗಿಸ್ತಾ ಇದ್ದಾರೆ. ಅದಾಗಬಾರ್ದು. ಈಗ ಖಾಲಿ ಒಂದು ಸರ್ಕಾರಿ ನೌಕರಿ ಅಥವಾ ಬೇರೆ ಯಾವ ಉದ್ದೇಶದಿಂದ ಶಿಕ್ಷಣ ಇವತ್ತು ಪಡಿಬೇಕಂತಲ್ಲ, ಮುಂದಿನ ನಮ್ಮ ಭವಿಷ್ಯಕ್ಕೆ ಶಿಕ್ಷಣ ಅಗತ್ಯ. ಯಾಕಂದರೆ ಇವತ್ತು ಬೇರೆ ಕಡೆ ನಾವು ಹೋಗಿ ಏನೋ ಒಂದು ವ್ಯವಹಾರ ಮಾಡಬೇಕಾದ್ರೆ ಶಿಕ್ಷಣ ಇಲ್ಲದಿದ್ದರೆ ಭಾರಿ ಕಷ್ಟ. ಶಿಕ್ಷಣ ವಂಚಿತರು ಇವತ್ತು ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ. ಎಷ್ಟು ಅವರು ಒಂದು ಕಷ್ಟ ಅನುಭವಿಸ್ತಿದ್ದಾರೆ ಅಂದರೆ, ಯಾವುದೇ ಒಂದು ವ್ಯವಹಾರಕ್ಕೆ ಹೋದರೂ ಅವರು ಒಂದು ಕೆಲವರಿಂದ ಒಂದು ಇದಕ್ಕೆ ಮೋಸಕ್ಕೆ ಒಳಗಾಗ್ತಾರೆ. ಹಾಗಾಗಬಾರ್ದು. ನಮ್ಮ ಶಿಕ್ಷಣ ಪಡೆಯುವ ಅವಧಿಯಲ್ಲಿ ಶಿಕ್ಷಣ ಪಡೀಲೇಬೇಕು. ಅದಕ್ಕೆ ಈ ಥರ ಒಂದು ನೀವು ಯುವ ವೇದಿಕೆಯವರು ಏನಿವತ್ತು ಕ್ರಿಕೆಟ್ ಪಂದ್ಯಾಟ ಇಟ್ಟುಕೊಂಡು ಅದರ ಏನು ಉಳಿದ ಹಣವನ್ನು ಆ ಶಿಕ್ಷಣಕ್ಕೆ, ಬಡ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ವಿನಿಯೋಗಿಸ್ತಾ ಇದ್ದೀರಿ. ಖಂಡಿತವಾಗಿ ಒಂದು ಒಳ್ಳೆಯ ಕಾರ್ಯ. ಇಂಥ ಒಳ್ಳೊಳ್ಳೆ ಕಾರ್ಯ ಇನ್ನು ಮುಂದೆ ಸಹ ಈ ವರ್ಷ ನೀವೊಂದು ಪ್ರಥಮವಾಗಿ ಪ್ರಾರಂಭ ಮಾಡ್ತಾ ಇದ್ದೀರಿ. ಇದನ್ನು ನಿಲ್ಲಿಸಬೇಡಿ. ಮುಂದೆ ಸಹ ಒಳ್ಳೊಳ್ಳೆ ಇಂಥ ಕಾರ್ಯಕ್ರಮ ಮಾಡಿ ಬಡ ಹೆಣ್ಣು ಮಕ್ಕಳ ಅಥವಾ ಬಡವರ ಒಂದು ಕಣ್ಣೊರೆಸಲಿಕ್ಕೆ ನೀವು ಖಂಡಿತ ಶಕ್ತರಿದ್ದೀರಿ ಅಂತ. ಯಾಕಂದರೆ ವಿವೇಕಾನಂದ ವೇದಿಕೆಯವರು ಬೇರೆ ಬೇರೆ ಕಾರ್ಯಕ್ರಮ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮಿಥುನ್ ಶೆಟ್ಟಿ ಅವರಾಗಿರ್ಬೋದು, ನಮ್ಮ ಅಧ್ಯಕ್ಷರ ಇವರು ರವೀಂದ್ರನಾಥ್ ಶೆಟ್ಟಿ ಅವರು. ನಾವು ಜೋಮ್ಲುದಲ್ಲೇ ನೋಡಿದ್ದೇವೆ. ಮುಂಚೆ ನಾವು ಜೋಮ್ಲು ಹೇಗಿತ್ತು, ಈಗ ಆ ಜೋಮ್ಲು ಒಂದು ಚಿತ್ರಣವೇ ಬೇರೆ ಮಾಡಿ ಇಟ್ಟಿದ್ದಾರೆ. ಯಾಕಂದರೆ ಜೋಮ್ಲು ಅಂದರೆ ಮುಂಚೆ ಬರೀ ಕುಡುಕರು ಬರೋದು, ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ರು. ಇವಾಗ ಅಷ್ಟು ಶಿಸ್ತಾಗಿದೆ. ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ. ಅದೇ ಥರ ಒಳ್ಳೊಳ್ಳೆ ಈ ಥರ ಕಾರ್ಯಕ್ರಮ ಮಾಡಿ ದೇವರ ಅನುಗ್ರಹ ಯಾವತ್ತೂ ನಿಮಗೆ ಇರಲಿ ಅಂತೇಳಿ ದೇವರ ಹತ್ರ ಬೇಡ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭಗವಂತ. ಚಾರಾ ಹಂದಿಕಲ್ಲು ಇವರ ಆಶ್ರಯದಲ್ಲಿ ಬಡ ಹೆಣ್ಣು ಮಕ್ಕಳ ಶಿಕ್ಷಣದ ನೆರವಿಗಾಗಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದಿರಿ. ಈ ಒಂದು ಕ್ರೀಡಾಕೂಟದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ವಿವೇಕಾನಂದ ಯುವ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಅಶೋಕ್ ನಾಯ್ಕ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಇಂದಿನ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾದಂತಹ ಕುಡುಬಿ ಸಮುದಾಯದ ಎಲ್ಲ ಕ್ರೀಡಾ ತಂಡದ ಆಟಗಾರರೇ, ಹಾಗೆ ಈ ಒಂದು ಯುವಕಾನಂದ ವೇದಿಕೆಯ ಎಲ್ಲ ಪದಾಧಿಕಾರಿಗಳೇ, ತಮಗೆಲ್ಲರಿಗೂ ವಂದಿಸಿಕೊಳ್ಳುತ್ತಾ
ಒಂದು ಸುಂದರವಾದಂತಹ ಒಂದು ಕ್ರೀಡಾಂಗಣವನ್ನು ರಚನೆ ಮಾಡಿಕೊಂಡು ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಪ್ರಪ್ರಥಮವಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಅತ್ಯಂತ ಒಂದು ಮುಗ್ಧ ಸಮಾಜ ಯಾವುದಂತ ಹೇಳಿದರೆ ಒಂದು ಕುಡುಬಿ ಸಮಾಜ. ಒಂದು ನಿಯತ್ತಿನಲ್ಲಾಗಲಿ ಮತ್ತು ಪ್ರಾಮಾಣಿಕತೆಯಲ್ಲಾಗಲಿ ಒಂದು ಜನರೊಟ್ಟಿಗೆ ಬೆರೆಯುವಂತಹ ಇದಾಗಲಿ ಅವರನ್ನು ಕುಡುಬಿ ಸಮಾಜ ಭಾಳ ಮುಗ್ಧತೆಯ ಸಮಾಜ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಈ ಸಮಾಜದಲ್ಲಿ ಬಂದಂಥವ್ರು ಯಾರಿಗೂ ಆಗಲಿ ಮೋಸ ಮಾಡುವಂಥದ್ದಾಗಲಿ ಹಾಗೆ ದುಡಿದು ತಿನ್ನುವುದರಲ್ಲಿ ಅವರು ಹೇಳಿ ಮಾಡಿದವರು ಯಾರಿಗೆ ಇನ್ನೊಬ್ಬರ ಕೈ ಚಾಚಿಕೊಳ್ಳತಕ್ಕಂತಹ ಒಂದು ಸಮಾಜ ಅಲ್ಲ. ಇಂತಹ ಸಮಾಜದ ಪ್ರತಿಭೆಗಳು ಮುಂದೆ ಬರಬೇಕು. ಯಾಕಂದರೆ ಈ ಮಕ್ಕಳ ಶಿಕ್ಷಣದ ನೆರವಿಗಾಗಿ ಈ ಒಂದು ಕ್ರೀಡಾಕೂಟ ನೆರವೇರಿಸಿದಾಗ ಮುಂದೆ ಶಿಕ್ಷಣ ದೊರೆತಾಗ ಈ ಸಮಾಜ ಇನ್ನಷ್ಟು ಸಮಾಜದ ಮುಖ್ಯ ವಾಹಿನಿಗೆ ಬರಲಿಕ್ಕೆ ಅನುವಾಗ್ತದೆ ಅನ್ನುವಂತಹ ಅಭಿಲಾಷೆಯೊಂದಿಗೆ ಹಾಗೆ ಇಂದಿನ ಕ್ರೀಡಾಕೂಟದಲ್ಲಿ ಒಂದು 24 ತಂಡ ಏನೋ ಇರಬೇಕು. ಆ 24 ತಂಡದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಆಸ್ಪದ ಮಾಡಿಕೊಡದೆ ಸುಂದರವಾಗಿ ಕ್ರೀಡಾಕೂಟವನ್ನು ನಡೆಸಲಿ ಅನ್ನುವಂತಹ ದೇವರಲ್ಲಿ ಬೇಡಿಕೊಳ್ಳುತ್ತಾ ಈ ಒಂದು ವಿವೇಕಾನಂದ ಯುವ ವೇದಿಕೆ ಬಹಳಷ್ಟು ಉತ್ತಮ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಯಾಕಂತ ಹೇಳಿದರೆ ಅವರು ಸರ್ ಹೇಳಿದಾಗೆ ನಮ್ಮ ಜೋಮ್ಲು ಉತ್ಸವ ಅನ್ನುವಂಥದ್ದು ಒಂದು ಕಲ್ಪನೆಯೊಂದಿಗೆ ನಮ್ಮ ಈ ಭಾಗದಲ್ಲಿ ಒಂದಷ್ಟು ಮಿಥುನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಯುವಕರ ಪಡೆಯನ್ನು ಕಟ್ಟಿಕೊಂಡು ಆ ಜೋಮ್ಲು ಉತ್ಸವದ ದಿನ ಅಷ್ಟು ಸಾವಿರ ಜನಸಂಖ್ಯೆ ಬಂದರೂ ಕೂಡ ಅದನ್ನು ಯಾವ ರೀತಿಯಾಗಿ ಹತೋಟಿಯಲ್ಲಿ ಕಾರ್ಯಕ್ರಮ ನೆರವೇರಿಸಬೇಕು ಅನ್ನುವುದರ ಮಾರ್ಗದರ್ಶನದೊಂದಿಗೆ ಸುಂದರವಾದಂತಹ ಇಲ್ಲಿ ಸ್ಥಳೀಯ ಎಲ್ಲೇ ಕಾರ್ಯಕ್ರಮಗಳಾದರೂ ಕೂಡ ನಿಮ್ಮ ಕುಡುಬಿ ಸಮಾಜಕ್ಕಲ್ಲ ಬೇರೆ ಸಮಾಜಕ್ಕೂ ಕೂಡ ಇವರು ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇಂತಹ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ನನ್ನ ಪಂಚಾಯಿತಿನ ಅಧ್ಯಕ್ಷನಾಗಿ ಬರಮಾಡಿಕೊಂಡಂತ ತಮಗೆಲ್ಲರಿಗೂ ವಂದಿಸಿಕೊಳ್ಳುತ್ತಾ ಮುಂದೆ ಕೂಡ ತಮ್ಮ ಸಮಾಜದೊಂದಿಗೆ ನಾನು ಇರ್ತೇನೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ. ಮುಂದೆ ಕೂಡ ತಮ್ಮಿಂದ ಈ ಸಮಾಜಕ್ಕೆ ಇನ್ನಷ್ಟು ಉತ್ತಮ ಕಾರ್ಯಗಳು ಕೂಡ ಮೂಡಿ ಬರಲಿ ಅನ್ನುವಂತಹ ಶುಭ ಆಶಯದೊಂದಿಗೆ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಸಾಗಿ ಬರಲಿ ಅಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿಕೊಳ್ಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿವೇಕಾನಂದ ಯುವ ವೇದಿಕೆ ಮತ್ತು ಸಂಧ್ಯಾ ಕ್ರಿಕೆಟರ್ಸ್ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಕ್ರಿಕೆಟ್ ಪಂದ್ಯಾಟಕ್ಕೆ ಬಡ ಹೆಣ್ಣು ಮಕ್ಕಳ ಶಿಕ್ಷಣ ನೆರವಿಗಾಗಿ ನಾವು ಈ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೇವೆ. ಯಾರೂ ಕೂಡ ಶಿಕ್ಷಣ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಮತ್ತು ನಾವು ಮಾಡುವ ಕಾರ್ಯಕ್ಕೆ ಒಂದು ಮೆರುಗು ಕೂಡ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಹೀಗೆ ದಾನಿಗಳ ನೆರವಿನಿಂದ ಇನ್ನೂ ಹೆಚ್ಚಿನ ಉತ್ತೇಜನ ಕೊಡಬೇಕು ಎಂದು ಬಯಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜಯಂತಿ. ಆಗಮಿಸಿದಂತಹ ಎಲ್ಲರಿಗೂ ಟಿಫಿನ್ ವ್ಯವಸ್ಥೆ ಇರ್ತದೆ, ದಯವಿಟ್ಟು ಅದರ ಸಂಪೂರ್ಣ ಸದುಪಯೋಗವನ್ನು ಪಡೆಯಬೇಕು ನಾವು. ಎದುರೀಗ ಅಂಕಣದ ಒಳಭಾಗದಲ್ಲಿ ದಾಂಡಿಗತನವನ್ನ ಹಚ್ಕೆ ಭಾಗದ ಕೊಡುಗ ಇದ್ದಾನೆ ಶ್ರೋತ ಕಾಶಿನಾಥ್ ಕ್ಲಬ್ನ ಅಧ್ಯಕ್ಷರು ಕೊಕ್ಕರ್ಣೆ. ಅದೇ ರೀತಿಗೆ ಎಸೆತಗಾರಿಕಾ ವಿಭಾಗದಲ್ಲಿ ದಿನೇಶ್ ಶೆಟ್ಟಿ ಚಾರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು. ಈ ಕಾರ್ಯಕ್ರಮ ನಮಗೆ ತರುವಲ್ಲಿ ಬಹಳಷ್ಟು ಸಹಕಾರಿಯಾದಂತಹ ನಮ್ಮ ಮಾಜಿ ವಿವೇಕಾನಂದ ವೇದಿಕೆಯ ಅಧ್ಯಕ್ಷರು ಹಾಗೂ ಜೋಮ್ಲು ಸೇವೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಿಥುನ್ ಶೆಟ್ಟಿ ಅವರು ಒಂದೆರಡು ಎಸೆತಕ್ಕಾಗಿ, ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರು ದಯಾನಂದ್ ನಾಯ್ಕ್ ಹನ್ನಿಕಲ್ಲು ಇವರಿಗೂ ಕೂಡ ಆಹ್ವಾನ ಮಾಡಿಕೊಡ್ತಾ ಇದ್ದಾವೆ. ಅದೇ ರೀತಿಯಾಗಿ ವಸಂತ್ ನಾಯ್ಕ್ ಇವರು ಇವತ್ತಿನ ಈ ಪಂದ್ಯಾಕೂಟದ ಉದ್ಘಾಟನೆಯನ್ನು ಚಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ದಿನೇಶ್ ಕುಮಾರ್ ಶೆಟ್ರು ಉದ್ಘಾಟಿಸಿದ್ದಾರೆ. ಮುನಿಯಾಲು ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಉದಯ್ ಕುಮಾರ್ ಶೆಟ್ಟಿ ಹಾಗೂ ಜೋಮ್ಲು ಬಬ್ಬರಿಯ ದೇವರ ಸೇವಾ ಸಮಿತಿಯ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದ್ದಾರೆ. ರೋಟರಿ ಕ್ಲಬ್ ಅಧ್ಯಕ್ಷ ಹಾಗೂ ಉದ್ಯಮಿ ಕಜಕೆ ಕಾಶಿನಾಥ್ ಶೆಣೈ, ಜೋಮ್ಲು ಅಭಿವೃದ್ಧಿ ಸೇವಾ ಸಮಿತಿ ಕಾರ್ಯದರ್ಶಿ ಮಿಥುನ್ ಶೆಟ್ಟಿ ಬಾವಿಗೆದ್ದೆ, ಪ್ರಮುಖರಾದ ವಿವೇಕಾನಂದ
ಯುವ ವೇದಿಕೆಯ ಅಧ್ಯಕ್ಷರಾದ ಅಶೋಕ್ ನಾಯ್ಕ, ಕೃಷ್ಣ ನಾಯ್ಕ, ಮುದ್ದೂರ್ ಬೈಲ್, ಜಯರಾಮ್ ನಾಯ್ಕ, ವಸಂತ ನಾಯ್ಕ, ದಯಾನಂದ ನಾಯ್ಕ, ಸುರೇಶ್ ನಾಯ್ಕ, ಆನಂದ ನಾಯ್ಕ, ಎದ್ದಿನಮನೆ, ಪ್ರಗತಿಪರ ಕೃಷಿಕರಾದಂತಹ ರಾಜೇಶ್ ಪೂಜಾರಿ, ಸುಂದರ್ ನಾಯ್ಕ್, ಕುಡುಮಿ ಸಮುದಾಯದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಸ್ವಯಂ ಸೇವಕರು ಈ ಒಂದು ಕ್ರಿಕೆಟ್ ಪಂದ್ಯಾಟದ ಆಯೋಜನೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ಈ ಪಂದ್ಯಾಕೂಟದಲ್ಲಿ ಊಟದ ವ್ಯವಸ್ಥೆ ಮಾಡಿದಂತಹ ತೆಂಗಿನಮಕ್ಕಿ ವಸಂತ ನಾಯ್ಕರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಗಿದೆ. ನಂತರ ಸಂಜೆ ಈ ಬಡ ಹೆಣ್ಣು ಮಕ್ಕಳಿಗೆ ಹಣಕಾಸಿನ ನೆರವನ್ನು ನೀಡುವ ಕಾರ್ಯಕ್ರಮ ಕೂಡ ಇದೆ. ಆಟಗಾರರು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಕೂಡ ಆಗ್ಬಹುದು. ಅದೃಷ್ಟ ಯಾರ ಪಾಲಿಗೆ ನಾವು ನೋಡಬೇಕಾಗಿದೆ. ಸೌಹಾರ್ದತೆಗಾಗಿ ಕ್ರೀಡೆ, ಶಾಂತಿಗಾಗಿ ಕ್ರೀಡೆ, ಕೇವಲ ದೈಹಿಕವಾಗಿ, ಮಾನಸಿಕವಾಗಿ, ಮನರಂಜನಾತ್ಮಕವಾಗಿ ಕ್ರೀಡೆ ಆಗಬಾರ್ದು. ಬಡ ನೊಂದವರ ಪಾಲಿಗೆ ಆಸಕ್ತಿವಾಗಿರ್ಬೇಕಂತ ಒಂದು ನಿಟ್ಟಿನಲ್ಲಿ ಆಯೋಜಿಸಿಕೊಂಡಿರುವಂತಹ ಈ ಕ್ರಿಕೆಟ್ ಪಂದ್ಯಾಟ ಬಿಟ್ಟು ಸೋಲನ್ನು ಅನುಭವಿಸ್ತಾ ಇದೆ. ಅದ್ಭುತವಾದಂತಹ ಪಂದ್ಯಾಟ. ಇವಾಗ ಅದೃಷ್ಟ ಮೂರು ಪಾಯಿಂಟ್ ಪರ ಇದೆ. ದುರ್ಗ ಸಿಟಿ ಜೆಸ್ ಮಾಲೀಕರಾದಂತಹ ಸಂದೇಶ್ ನಾಯ್ಕ ಅವರು ನೀಡ್ತಾ ಇದ್ದಾರೆ. ಈ ಬಾರಿ ಕೂಡ ಬಹಳಷ್ಟು ಪ್ರೇರಣೆಯನ್ನ ನೀಡಿದಂತವರು ಮಿಥುನ್ ಶೆಟ್ರು. ಅಭಿನಂದನೆಗಳು ನಿಮಗೆ. ಉತ್ತಮವಾದ ಕ್ಷೇತ್ರಕ್ಕೆ ಪ್ರಭಾಕರ್ ನಾಯ್ಕ ಕಲ್ಮಾರ್ಗಿ ಇವರ ಆಧಾರದಿಂದ ಬರಮಾಡಿಕೊಳ್ತಾ ಇದ್ದಾರೆ. ಹಾಗೆ ಮಹಾಮನ್ ನಾಯ್ಕ ಅಲ್ವಾಡಿ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಸೋದಾಪ ಇವರ ಆಧಾರದಿಂದ ಬರಮಾಡಿಕೊಂಡಿದ್ದಾರೆ. ನಮ್ಮ ವಿವೇಕಾನಂದ ಸದಸ್ಯರು ಹಾಗೂ ಸಂಘ ಕ್ರಿಕೆಟ್ ಸದಸ್ಯರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಬೇಕು ದಯವಿಟ್ಟು. ಇದೀಗ ಬಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಸಹಾಯಕ ನಮ್ಮ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಪ್ರಭಾಕರ್ ನಾಯ್ಕ ಕಲ್ಮಾರ್ಗಿ, ಅದೇ ರೀತಿಯಾಗಿ ಮಹಮ್ಮದ್ ನಾಯ್ಕ ಅಲ್ವಾಡಿ, ರವೀಂದ್ರನಾಥ್ ಬಿ ಎಂ ಶೆಟ್ಟಿ ಹಂದಿಕಲ್ಲು, ಅದೇ ರೀತಿಯಾಗಿ ಮಹೇಶ್ ಶೆಟ್ಟಿ ಅವರು ಕೂಡ, ಸುಬ್ರಹ್ಮಣ್ಯ ಕಲ್ಕೂರ್, ಸುಮತಿ ಎಚ್ ಹಂದಿಕಲ್ಲು, ಮಾಜಿ ಅಧ್ಯಕ್ಷರು ವಿವೇಕಾನಂದ ವೇದಿಕೆ, ನಮ್ಮ ವಿವೇಕಾನಂದ ವೇದಿಕೆ ಅಧ್ಯಕ್ಷರು ಪ್ರಸ್ತುತ ಅಧ್ಯಕ್ಷರಾದಂತಹ ಅಶೋಕ್ ನಾಯ್ಕ್ ಎಲ್ಲರೂ ದಯವಿಟ್ಟು ವೇದಿಕೆಗೆ ಬರಮಾಡಿಕೊಳ್ಬೇಕು. ವಿವೇಕಾನಂದ ವೇದಿಕೆ ಅಧ್ಯಕ್ಷರು ಅಶೋಕ್ ನಾಯ್ಕ್ ದಯವಿಟ್ಟು ನಮ್ಮನ್ನ ಸೇರಿಕೊಳ್ಳೋರೆ. ಆದಷ್ಟು ಬೇಗ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಮುಗಿಸಬೇಕಾಗಿದೆ. ಮುಂದಿನ 3 ಪಂದ್ಯಾಟಗಳು ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಾಟವನ್ನು ಈ ಒಂದು ಅಂಕಣ ಒಳಭಾಗದಲ್ಲಿ ನಡೆಸಿದ್ದೇವೆ. ದಯವಿಟ್ಟು ಅವರನ್ನೆಲ್ಲರೂ ಸ್ಟೇಜಿಗೆ ಕರ್ಕೊಂಡು ಬನ್ನಿ ಸರ್. ನಮ್ಮ ದಯಾನಂದ ನಾಯ್ಕ ಅವರು ಕೂಡ ಸಹಕಾರ ಮಾಡಬೇಕು. ದಯವಿಟ್ಟು ಎಲ್ಲರೂ ವೇದಿಕೆಗೆ ಅತಿಥಿ ಅಭ್ಯಾಗತರು, ವೇದಿಕೆಯ ಸುಬ್ರಹ್ಮಣ್ಯ ಕಲ್ಕೂರ್ ದಯವಿಟ್ಟು ಬನ್ನಿ. ಮಹೇಶ್ ಶೆಟ್ಟಿ ತಾವು ಕೂಡ ದಯವಿಟ್ಟು ಬರಬೇಕು. ನಮ್ಮ ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರು ವಿವೇಕಾನಂದ ವೇದಿಕೆ ಸ್ಥಾಪಕ ಅಧ್ಯಕ್ಷರು ಬಿ ಎಂ ರವೀಂದ್ರನಾಥ್ ಶೆಟ್ಟಿ, ಅದೇ ರೀತಿಯಾಗಿ ಮಿಥುನ್ ಶೆಟ್ಟಿ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಅಧ್ಯಕ್ಷರು ಕೂಡ ವಿವೇಕಾನಂದ ವೇದಿಕೆಯ ದಯವಿಟ್ಟೆಲ್ಲ ಕೂಡಿಕೊಳ್ಳೋರೆ. ಆದಷ್ಟು ಹಾಜರಾಗಿರ್ಬೇಕು.
ಜೋಂಗ್ಳು ಸೇವಾ ಸಮಿತಿಯ ಪ್ರಧಾನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ BM ರವೀಂದ್ರನಾಥ್ ಶೆಟ್ಟಿ ಅವರಿಗೆ ದಯಾನಂದ್ ನಾಯ್ಕ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಲ್ಮರ್ಗಿ ಜಿಲ್ಲಾ ಕುಡುಬಿ ಸಮಾಜೋಧರಕ ಸಂಘದ ಅಧ್ಯಕ್ಷರು, ಇವರಿಗೆ ನಮ್ಮ ಆನಂದ್ ನಾಯ್ಕ್ ಜಡಿಮನೆ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. BM ರವೀಂದ್ರನಾಥ್ ಶೆಟ್ಟಿ, ಅದೇ ರೀತಿಯಾಗಿ ಪ್ರಭಾಕರ್ ನಾಯ್ಕ ಕಲ್ಮರ್ಗಿ ಮುಖ್ಯ ಅತಿಥಿಯಾಗಿ ಆಗಮಿಸಿದವರು. ಅದೇ ರೀತಿಯಾಗಿ ಮಾವಲ್ ನಾಯ್ಕ ಅಲ್ಬಾಡಿ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಕುಂದಾಪುರ ತಾಲೂಕು, ಇವರಿಗೆ ನಮ್ಮ ವಸಂತ್ ನಾಯ್ಕ್ ಜೋಂಗ್ಲು ಇವರು ಕೂಡ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಮತ್ತೋರ್ವರು ಸುಬ್ರಹ್ಮಣ್ಯ ಕಲ್ಕೂರು ಉದ್ಯಮಿಗಳು ಹಂದಿಕಲ್ಲಿನವರು, ಇವರಿಗೆ ನಮ್ಮ ವಸಂತ್ ನಾಯ್ಕ್ ಕಲ್ಪವೃಕ್ಷ, ದಯವಿಟ್ಟು ಬನ್ನಿ ವಸಂತ್ ನಾಯ್ಕ್, ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಅದೇ ರೀತಿಯಾಗಿ ಮಹೇಶ್ ಶೆಟ್ಟಿ, ಶೆಟ್ಟಿ ಮಲ್ಟಿ ಕಾರ್ ಸರ್ವಿಸಸ್, ಇವರು ಕೂಡ ಇವರಿಗೆ ನಮ್ಮ ಸಂದೇಶ್ ನಾಯ್ಕರು ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಅದೇ ರೀತಿಯಾಗಿ ನಮ್ಮ ಈ ಒಂದು ವಿವೇಕಾನಂದ ವೇದಿಕೆಯ ಅಧ್ಯಕ್ಷರು ಅಶೋಕ್ ನಾಯ್ಕರು, ಇವರಿಗೆ ನಾರಾಯಣ್ ನಾಯ್ಕ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರು ವಿವೇಕಾನಂದ ವೇದಿಕೆ ಹಾಗೂ ಪ್ರಸ್ತುತ ಜೋಂಗ್ಳು ಸೇವೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಿಥುನ್ ಶೆಟ್ಟಿ ಇವರಿಗೆ ಲಕ್ಷ್ಮಣ್ ನಾಯ್ಕ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಇದೀಗ ನಮ್ಮ RGS ನ ಮಾಲೀಕರಾದಂತಹ ನಮ್ಮ ರಮೇಶ್ ನಾಯ್ಕರವರಿಗೆ ಬಾಬಣ್ಣ ನಾಯ್ಕರವರು, ದಯವಿಟ್ಟು ಬಾಬಣ್ಣ ನಾಯ್ಕರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಅದೇ ರೀತಿಯಾಗಿ ನಮ್ಮ ವಿವೇಕಾನಂದ ವೇದಿಕೆಯ ಮಾಜಿ ಅಧ್ಯಕ್ಷರು ಸುಮತಿ H ಹಂದಿಕಲ್ಲು, ಇವರಿಗೆ ಸತೀಶ್ ಕಚ್ಗೆ ಕೊಡಜಣ್ಣ ಸತೀಶ್ ಕಚ್ಗೆ ಇವರು ಒಂದು ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕು. ಇದೀಗ ಸ್ವಾಗತ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಇದೀಗ ಆಗಮಿಸಿದಂತ ಮುಖ್ಯ ಅತಿಥಿಗಳಾದಂತಹ ನಮ್ಮ ಪ್ರಭಾಕರ್ ನಾಯ್ಕ ಕಲ್ಮರ್ಗಿ ಒಂದೆರಡು ಹಿತನೋಟಗಳಿಗೆ ತಮ್ಮ ಅನುವನ್ನು ಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಒಂದು ಈ ಕಾರ್ಯಕ್ರಮವನ್ನು ಒಂದು ಕ್ಲಬ್ನ ಸಮಯದಲ್ಲಿ ಮುಗಿಸುವಂತ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಮುಂದಿನ 3 ಪಂದ್ಯಾಟಗಳು ಒಂದು ಅಂಕಣದೊಳ ಭಾಗದಲ್ಲಿ ನಡಲಿಕ್ಕೆ ಇರೋದರಿಂದ ಒಂದೆರಡು ಮಾತುಗಳಿಗೆ ತಮಗೆ ಅನುವಾದ ಮಾಡಿಕೊಡ್ತಾ ಇದ್ದೇವೆ ವೇದಿಕೆಯನ್ನ. ವಿವೇಕಾನಂದ ಯುವ ವೇದಿಕೆಯ ಈ ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ಈ ಸಮಿತಿಯ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಮೇಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ಎಲ್ಲ ಕ್ರೀಡಾಪಟುಗಳೇ, ಊರಿನ ಅಭಿಮಾನಿಗಳೇ, ಆತ್ಮೀಯ ಸಂಘಟನಾ ಸದಸ್ಯರೇ, ಊರಿನ ಹಿತೈಷಿಗಳೇ, ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಅದರ ಉದ್ದೇಶ ಇರುತ್ತೆ. ನಾನು ತಿಳಿದ ಮಟ್ಟಿಗೆ ಇದೊಂದು ಸಂಘಟನೆಯ ಉದ್ದೇಶ ಒಳ್ಳೆಯ ಉದ್ದೇಶ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನದ ಬಗ್ಗೆ, ಬಡವರಿಗೆ ಸ್ಪಂದಿಸುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದು ನಮ್ಮ ಸಮಾಜಮುಖಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಯಾವುದೇ ಒಂದು ಸಂಘಟನೆ ಬೆಳೆದಾಗ ಊರಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಇರಬೇಕು. ಆವಾಗ ಊರಿನೆಲ್ಲರ ಸಹಕಾರ ಇರುತ್ತೆ. ಆ ದೃಷ್ಟಿಯಿಂದ ನೀವೆಲ್ಲ ಊರಿನವರು ಇವತ್ತು ಸಂಘಟನಾತ್ಮಕವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ಇಲ್ಲಿ ತನಕ ಅದು ಒಂದು ಪಾಲ್ಗೊಂಡು ಯಶಸ್ವಿಯಾಗಿ ಸಾಗಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇಲ್ಲಿಯ ಸ್ಥಳೀಯ ಸಂಘಟನೆಯ ಹಿತೈಷಿಗಳು ಸಂಘಟನೆಯ ಅಭಿಪ್ರಾಯ ತಕೊಂಡು ಮಾಡಿದಾಗ ಅದನ್ನು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ. ಯಾಕೆಂದರೆ ಇಲ್ಲಿ ಜೋಂಗ್ಳು ಸಮಿತಿಯ ಅಧ್ಯಕ್ಷರಿದ್ದರು, ಹಾಗೆ ನಮಗೆಲ್ಲರ ಹೆಸರು ಗೊತ್ತಿಲ್ಲ. ಆದರೆ ಈ ಸಂಘಟನಾತ್ಮಕವಾಗಿ ಊರಿನ ಹಿತ ಚಿಂತನೆಯನ್ನ ಮಾಡುವನ್ನ ಇಟ್ಕೊಂಡು ಮಾಡಿದಾಗ ಅಲ್ಲಿ ಮುಂದಿನ ದಿನದಲ್ಲಿ ನಾವು ಹಾಕಿಕೊಂಡ ಯೋಜನೆ ಫಲಕಾರಿಯಾಗಲಿಕ್ಕೆ ಸಾಧ್ಯತೆ ಇದೆ. ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯ ಮಾಡುವಾಗ ಎಲ್ಲಿ ಮಾಡುವುದು, ಏನು ಹೇಳಿ ಅಂದರು, ಇಂಥ ಒಂದು ಶಾಲೆಯ ಸಣ್ಣ ಒಂದು ಶಾಲೆಯ ಆವರಣದಲ್ಲಿ ಮಾಡಿದಾಗ ಶಾಲಾ ಮಕ್ಕಳಿಗೂ ಮುಂದಿನದಲ್ಲಿ ಇಲ್ಲಿ ಪೋಷಕರು ಶಾಲಾ ಕಡೆ ಗಮನ ಹರಿಸಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು, ನಾವೆಲ್ಲ ಆಯೋಜಿಸೋದೊಂದು ದೇವಸ್ಥಾನದಲ್ಲಿ, ದೇವಸ್ಥಾನ ಮತ್ತು ಶಾಲೆ ಒಂದು ಒಳ್ಳೆಯ ಸ್ಥಳ. ಆ ಸ್ಥಳವನ್ನು ಆಯ್ಕೆ ಮಾಡುವ ಯಾವುದೇ ಒಂದು ಕಾರ್ಯಕ್ರಮದ ಯಶಸ್ವಿಯಾಗಿ ಸಾಗಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನೀವು ಒಂದು ಮಾಡಿದಂಥ ಕೆಲಸ ದೇವರ ಕೆಲಸ. ಆ ಒಂದು ಕೆಲಸದಲ್ಲಿ
ನೀವು ತೊಡಗಿಸಿಕೊಂಡಾಗ ಖಂಡಿತ ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ಜನರ ಪ್ರೋತ್ಸಾಹ ದೊರೆಯುತ್ತೆ. ಆ ನಿಟ್ಟಿನಲ್ಲಿ ಸಮಾಜಮುಖಿಯಾಗಿ ಚಿಂತನೆ ನಿಮ್ಮೆಲ್ಲರ ಮುಖ ಇರುತ್ತೆ ಎಂದೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ನಮ್ಮ ಊರಿನ ಅಭಿವೃದ್ಧಿ ಬಗ್ಗೆ ಹೇಳುವುದಾದ್ರೆ, ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ನಮ್ಮ ದೃಷ್ಟಿಕೋನ ಏನಿರಬೇಕಂದ್ರೆ ಮಕ್ಕಳು, ಹಿರಿಯರು ಹಾಗೂ ಇಲ್ಲಿಯ ವಿದ್ಯಾಭಿಮಾನಿಗಳ ಪ್ರೋತ್ಸಾಹದಿಂದ, ಊರಿನ ಹಿತ ಚಿಂತಕರ ಅಭಿಪ್ರಾಯದಿಂದ ಈ ಊರಿನ ಬಗ್ಗೆ ಒಂದು ದಾನ ಧರ್ಮದಲ್ಲಿ ಒಂದು ಜನರಿಗೆ ಸೇವೆ ಕೊಡ್ಲಿಕ್ಕಾಗತ್ತೆ. ಇವತ್ತಿನ ಸರ್ಕಾರದಲ್ಲಿ ಎಷ್ಟೇ ಮಟ್ಟದಲ್ಲಿ ಸಹಾಯ ಇದ್ರೂ ಸಹ ಊರಿನ ಸಹಕಾರದಿಂದ ಇಂಥ ಒಂದು ಸಂಘಟನೆ ಮಾಡಿದಾಗ ಈ ಸಂಘಟನೆಗೂ ಒಂದು ಹೆಸರು ಬರುತ್ತೆ. ಯಾವುದೇ ಒಂದು ಸಂಘಟನೆ ಹುಟ್ಟು ಹಾಕುವಾಗ ಅದರ ಒಂದು ಉದ್ದೇಶ ಇರುತ್ತೆ. ಆ ಒಂದು ಸ್ವಂತ ಲಾಭ ಅಲ್ಲದೆ ಊರಿನ ಚಿಂತನೆಗಾಗಿ, ಆ ಊರಿನ ಅಭಿವೃದ್ಧಿಗಾಗಿ ಯಾವುದೇ ಒಂದು ಸಂಘಟನೆ ಬೆಳೆದಾಗ ಅದು ಫಲದಾಯಕವಾಗಿ ಒಂದು ಯಶಸ್ಸು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನೀವು ಮಾಡಿದಂಥ ಕೆಲಸ ದೇವರ ಕೆಲಸ ಎಣಿಸಿಕೊಂಡು ನಾವು ಯಾವುದೇ ಒಂದು ಕಡೆ ಸೇರಬೇಕಾದ್ರೆ ಇವತ್ತಿನ ಯುವ ಜನತೆ ಒಂದು ಕ್ರೀಡೆ ಮೂಲಕ ಒಟ್ಟು ಸೇರ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಊರಿನ ಅಭಿವೃದ್ಧಿಗೋಸ್ಕರ ನಾವು ದೇವಸ್ಥಾನದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಸೇರ್ತೇವೆ. ಅದರ ಅರ್ಥ ಏನಂದ್ರೆ ನಾವೆಲ್ಲ ಧರ್ಮ, ಜಾತಿ, ಮತ ಭೇದ ಬಿಟ್ಟು ಏಕಮುಖಿಯಾಗಿ ಚಿಂತನೆ ಮಾಡುವಾಗ ಇವತ್ತು ಎಲ್ಲರ ಹಿತದೃಷ್ಟಿ ಏನಿರುತ್ತೆ ಅಂದ್ರೆ ನಮ್ಮ ಮಕ್ಕಳ ಬಗ್ಗೆ ಇರುತ್ತೆ. ಇವತ್ತು ಆಯೋಜಿಸಿದಂತ ಈ ಕ್ರೀಡಾಕೂಟ ಮುಂದಿನ ದಿನದಲ್ಲಿ ಇದು ಮಾದರಿಯಾಗಿ ಹಂದಿಕಲ್ಲು ಒಂದು ಸಣ್ಣ ಪ್ರದೇಶದಲ್ಲಿ ಆದರೂ ಒಂದು ಜಿಲ್ಲೆಗೆ ಮಾದರಿಯಾಗಿ ರೂಪುಗೊಳ್ಳಲಿ. ಮುಂದಿನ ದಿನದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ದಾನ ಧರ್ಮ ಮಾಡುವಂತ ಕೆಲಸ ನಿಮ್ಮ ಸಂಘಟನೆ ಬೆಳೆಯಲಿ. ಮುಂದಿನಲ್ಲಿ ಉತ್ತರೋತ್ತರ ಅಭಿವೃದ್ಧಿ ನಿಮ್ಮ ಸಂಘಟನೆ ಬೆಳೆಯಲಿ ಎಂದು ಹಾರೈಸ್ತಾ ನನ್ನ ಒಂದೆರಡು ಹಿತನುಡಿಯನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಇದೀಗ ಒಂದೆರಡು ಹಿತನುಡಿಗಳಿಗಾಗಿ ಮಾಬಲ್ ನಾಯ್ಕ್ ಅಲ್ವಾಡಿ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಕುಂದಾಪುರ ಇವರಿಗೆ ಅನುದಾನ ಮಾಡಿಕೊಡ್ತಾ ಇದ್ದಾವೆ. ಶುಭ ಸಂಜೆ. ವೇದಿಕೆಯಲ್ಲಿ ಇರುವಂತಹ ಗಣ್ಯಮಾನ್ಯರಿಗೆ ವಂದಿಸುತ್ತಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಕ್ರೀಡಾಭಿಮಾನಿಗಳು ಹಾಗೂ ವಿದ್ಯಾಭಿಮಾನಿಗಳಿಗೆಲ್ಲ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ವಿವೇಕಾನಂದ ಯುವ ವೇದಿಕೆ, ಚಾರ, ಹಂದಿಕಲ್ಲು ಹಾಗೂ ಸಂಡೇ ಕ್ರಿಕೆಟರ್ಸ್ನವರು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಬಹಳ ಕ್ಲಿಷ್ಟಕರವಾದದ್ದು ಮತ್ತು ಭಯಂಕರ ಕಷ್ಟದ ಕೆಲಸನೇ ಅಂತ ಹೇಳ್ಬೋದು. ಇದರಲ್ಲಿ ನನಗೆ ಭಾಳ ಖುಷಿಯಾಗಿರುವಂಥ ಒಂದು ವಿಷಯ ಏನಂತಂದರೆ 7-8 ಜನ ತಂದೆ ಇಲ್ಲದಂತಹ ವಿದ್ಯಾರ್ಥಿನಿಯರಿಗೆ ಸಹಾಯವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತಿಟ್ಟುಕೊಂಡಿದ್ದಾರೆ. ಬರೀ ಕ್ರೀಡೆಗಷ್ಟೇ ಅಲ್ಲ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವುದನ್ನು ಸಹ ಈ ಸಂಘಟನೆ ಹಮ್ಮಿಕೊಂಡಿರುವುದು ನಿಜವಾಗಿ ಎಲ್ಲರೂ ಶ್ಲಾಘನೀಯವಾದಂತಹ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಎಲ್ಲ ಪ್ರದೇಶಗಳಲ್ಲೂ ಆಗುವುದರಿಂದ ಸಮಾಜದಲ್ಲಿ ಒಂದು ಉತ್ತಮವಾದ ಬೆಳವಣಿಗೆಯನ್ನು ನೀಡುವುದರ ಜೊತೆಯಲ್ಲಿ ಯುವಕರಿಗೆ ಒಂದು ಮಾದರಿಯಾದ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಸಹಕಾರಿಯಾಗ್ತದೆ. ಇಂಥ ಕಾರ್ಯಕ್ರಮಗಳು ಇನ್ನು ಮುಂದೆ ಬರಲಿ, ನಾವೆಲ್ಲರೂ ಒಗ್ಗಟ್ಟಲ್ಲಿರೋಣ ಹಾಗೂ ಸಮಾಜದಲ್ಲಿ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳುತ್ತಾ ಸಮಾಜದಲ್ಲಿ ಉತ್ತಮವಾದಂಥ ಬೆಳವಣಿಗೆಗಳನ್ನು ನೋಡುತ್ತಾ ಇದೇ ರೀತಿಯಾದ ಸಮಾಜಮುಖಿ ಚಿಂತನೆಗಳನ್ನು ಮಾಡಿಕೊಂಡು ಸಮಾಜದಲ್ಲಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರೊಂದಿಗೆ ಸಮಾಜದ ಏಳಿಗೆಗೆ ಹಾಗೂ ಯುವಕರಿಗೆ ಸ್ಫೂರ್ತಿಯಾಗೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು ಸರ್. ಇದೀಗ ನಮ್ಮ ಒಂದು ಉದ್ಘಾಟನಾ ಸಮಾರೋಪ ಸಮಾರಂಭದ ಅಧ್ಯಕ್ಷರಾದಂತಹ PM ರವಿನಾಥ್ ಶೆಟ್ಟಿ ಇವರಿಗೆ ಒಂದೆರಡು ಮಾತನಾಡಲು ಅನುವನ್ನು ಮಾಡಿಕೊಡ್ತಾ ಇದ್ದಾವೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಕ್ರೀಡಾಭಿಮಾನಿಗಳೇ, ಇವತ್ತು ಈ ವಿವೇಕಾನಂದ ಯುವ ವೇದಿಕೆ ಸ್ಥಾಪನೆಯಾಗಿ ಹಲವಾರು ವರ್ಷವಾಯಿತು. ವರ್ಷವೂ ನಾವು ಏನಾದರೂ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಜೋಮ್ಲು ಉತ್ಸವ. ಅದರೊಟ್ಟಿಗೆ ಈ ಸಾರಿ ಕ್ರಿಕೆಟಿನ ಒಂದು ಈ ಹಬ್ಬ ಮಾಡಬೇಕಂತ ನಮ್ಮ ಹುಡುಗರೆಲ್ಲ ಕೇಳಿದಾಗ ಬಹಳ ಸಂತೋಷವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ಪಂದಿಸಿದ್ದೇವೆ. ಈ ದಿನ ಬೆಳಿಗ್ಗೆಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಬಂದು
ಬಂದು ಈ ಬೆಳಿಗ್ಗೆ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಈ ಸಮಾರೋಪ ಸಮಾರಂಭದಲ್ಲಿ ನಮಗೂ ಒಂದು ಭಾಗಿಯಾಗುವ ಈ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟ ಈ ವಿವೇಕಾನಂದ ವೇದಿಕೆಯವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಕುಡುಬಿ ಜನಾಂಗದ ಅಂತ ಇವರು ಇದು ಮಾಡಿದ್ರು. ಇಲ್ಲಿ ಸತ್ಯವಾಗಿ ಹೇಳುವುದಾದರೆ ನಾವು ಸಣ್ಣವರಿರುವಾಗ ಹಿಂದುಳಿದ ಜನಾಂಗ ಅಂತ ಹೇಳಿದರೆ ನೀವ್ಯಾರು ಬೇಸರ ಮಾಡಬೇಡಿ, ಸ್ವಲ್ಪ ಕುಡುಬಿ ಜನಾಂಗವೇ ಹಿಂದುಳಿದಿತ್ತು. ಆದರೆ ಈಗ ಸಮಾಜಮುಖಿ ಕೆಲಸದಲ್ಲಿ ಅವರು ಎಲ್ಲರಿಗಿಂತ ಮುಂದೆ ಅವರಿದ್ದಾರೆ ಅನ್ನೋದಕ್ಕೆ ನಮಗೆ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನಮ್ಮ ಈ ಹಂದಿಕಲ್ಲು ಅಂತ ಹೇಳಿದರೆ ಆ್ಯಕ್ಚುಲಿ ಸಾಧಾರಣ 90% ಅವರದ್ದೇ ಇದು. ನಾವು ಒಂದು ಸ್ವಲ್ಪ ಜನ ಮತ್ತೆ ಎಲ್ಲ ಅವರ ಪರಿಶ್ರಮದಿಂದ ಈ ಹಂದಿಕಲ್ಲು ಅಂತ ಒಂದು ಈ ಸಣ್ಣ ಹಳ್ಳಿ ಇವತ್ತು ಕೆಲವು ಕಡೆ ಎಲ್ಲ ಗುರುತಿಸಿಕೊಳ್ಳಲಿಕ್ಕೆ ಒಂದು ಕಾರಣವಾಗಿದೆ ಅಂತ ಹೇಳಿದಕ್ಕೆ ತಪ್ಪಾಗಲಿಕ್ಕಾಗ. ಒಂದು ಜೋಮ್ಲು, ಎರಡನೇದಾದ್ರೆ ಈಗ ಈ ಕಾರ್ಯಕ್ರಮ. ಇದರ ಹಿಂದೆ ಎಷ್ಟು ದಿನದಿಂದ ಶ್ರಮಿಸುತ್ತಿದ್ದಾರೆ ಅಂತ ಅವರು ಅದನ್ನು ಮಾಡಿದವರಿಗೆ ಗೊತ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನನಗೆ ಅವರ ಹೆಸರು ಗೊತ್ತಿಲ್ಲ, ಹಿರಿಯರು ಬಂದಿದ್ದರು. ಇದರ ಲೀಡರು, ಅಧ್ಯಕ್ಷರು ರಮಾಕಾಂತ್ ನಾಯ್ಕರು. ನೀವು ಸಹ ನಿಮ್ಮ ಹೆಸರು ಕೇಳಿದ್ದೆ ನಾನು. ನೀವು ಸಹ ನಿಮ್ಮ ಈ ಜನಾಂಗ ಈಗ ಜಾತಿ ಮತ ಎಲ್ಲ ಬಿಡಿ, ಇವರಿಗೆ ಪ್ರೋತ್ಸಾಹ ಕೊಡುತ್ತಾ ನಮ್ಮ ಹಂದಿಕಲ್ಲಿಗೆ ಬಂದು ನಮ್ಮೊಡನೆ ನೀವು ಸಹಕರಿಸಿದಾಗಿ ನಾನು ವಿವೇಕಾನಂದ ವೇದಿಕೆ ಪರವಾಗಿ ನಿಮಗೆ ತುಂಬ ಹೃದಯದ ಒಂದು ಕೃತಜ್ಞತೆ ಹೇಳ್ತಿದ್ದೇನೆ. ಮತ್ತೊಂದು ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದು, ಇವತ್ತು ನಮ್ಮದೊಂದು ಕಾರ್ಯಕ್ರಮ ಅಂತ ಹೇಳಿದರೆ 7-8 ವಿದ್ಯಾರ್ಥಿನಿಯರಿಗೆ ತಂದೆ ತಾಯಿ ಇಲ್ಲದವರು ಬಹುಶಃ ಅಲ್ಲ, ಅಂಥವರಿಗೆ ಧನ ಸಹಾಯ ಮಾಡುವುದು ಖಂಡಿತವಾಗಿ ಇದೊಂದು ಭಾರಿ ಒಳ್ಳೆಯ ಕಾರ್ಯಕ್ರಮ. ಇದರಲ್ಲಿ ಎಲ್ಲರೂ ಪಾಲ್ಗೊಂಡು ನಮ್ಮ ಕೈಲಾದಷ್ಟು ಸಹ ನಾವು ಮಾಡಬೇಕು. ಮತ್ತು ಇನ್ನು ಮುಂದೆ ಸಹ ಇಂಥ ಕಾರ್ಯಕ್ರಮಗಳು ವರ್ಷವೂ ಜರುಗಿದ್ರೇ ಹಂದಿಕಲ್ಲು ಎನ್ನುವುದು ಒಂದು ನಮ್ಮ ಉಡುಪಿ ತಾಲೂಕಿನಲ್ಲಿ ಒಂದು ಸಾಧಾರಣ ಗುರುತಿಸಲ್ಪಡುತ್ತದೆ. ಕ್ರೀಡಾಭಿಮಾನಿಗಳೆಲ್ಲರೂ ಬಂದು ಆಗಮಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಾನು ಈ ವಿವೇಕಾನಂದ ವೇದಿಕೆ ಪರವಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ಹೇಳುತ್ತಾ ಇವತ್ತಿನ ಈ ಅವಕಾಶಕ್ಕಾಗಿ ನಾನು ನಿಮಗೆ ಧನ್ಯವಾದ ಹೇಳ್ತೇನೆ. ಧನ್ಯವಾದಗಳು ಸರ್. ಇದೀಗ ನಮ್ಮ ಒಂದು ಕೇಂದ್ರ ಬಿಂದು ಕಾರ್ಯಕ್ರಮದ ಬಡ ಹೆಣ್ಣು ಮಕ್ಕಳ ಸಹಾಯಾರ್ಥ ಕಾರ್ಯಕ್ರಮ. ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆಹ್ವಾನಿಸಿ ಅವರಿಗೆ ಸಹಾಯಾರ್ಥ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ ಕೂಡ. ಮೊದಲಿಗೆ ವಿನಯ್ ಚಾರಕ್ಕೆ ಕಂಜೆ ಇವರಿಗೆ ನಮ್ಮ ಅಧ್ಯಕ್ಷರು, ಶ್ರೀ ಕ್ಷೇತ್ರ ಜೋಮ್ಲು ಬೊಬ್ಬರೆ ಸೇವಾ ಸಮಿತಿಯ ಅಧ್ಯಕ್ಷರು ಸಹಾಯಸ್ಥ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ವಿಮಲ ಚಾರಕ್ಕೆ ಕಂಜೆ ಇವರಿಗೆ ನಮ್ಮ ಮುಖ್ಯ ಅತಿಥಿಯಾದಂಥ ಪ್ರಭಾಕರ್ ನಾಯ್ಕ್ ಕಲ್ಮರ್ಗಿ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವಿಮಲ ಚಾರಕ್ಕೆ ಕಂಜೆ. ಅದೇ ರೀತಿಯಾಗಿ ಅನ್ವಿ ಚಾರ ಹಂದಿಕಲ್ಲು ಇವರಿಗೆ ನಮ್ಮ ಮಹಾಬಲ್ ನಾಯ್ಕ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ವೀರೇಶ್ವರ ಕ್ರಿಕೆಟರ್ಸ್ ತಂಡ ತಮ್ಮನ್ನ ಗುರುತಿಸಿಕೊಂಡಿದೆ. ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಸ್ಥಳೀಯ ತಂಡಗಳು ವೀರೇಶ್ವರ ಕ್ರಿಕೆಟರ್ಸ್ ಕೆಂಜೂರು. ಇದೀಗ ಅನ್ವಿ ಚಾರ ಹಂದಿಕಲ್ಲು ಅವರಿಗೆ ನಮ್ಮ ಮಾಬಲ್ ನಾಯ್ಕ್ ಅವರು ನೀಡಿ. ಶಮಿತಾ ನಾಲ್ಕೂರು ಇವರಿಗೆ ನಮ್ಮ ಮಿಥುನ್ ಶೆಟ್ಟಿ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪವಿತ್ರ ಕಚ್ಕೆ ಜಡ್ಡಿ ಮನೆ ಇವರಿಗೆ ನಮ್ಮ ಇವರು ಸುಬ್ರಹ್ಮಣ್ಯ ಕಲ್ಕೂರ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶೈನಿ ಕಚ್ಕೆ ಜಡ್ಡಿನ ಮನೆ ಇವರಿಗೆ ನಮ್ಮ ವೇದಿಕೆಯ ಮಾಜಿ ಅಧ್ಯಕ್ಷರು ಸುಮತಿ ಚಂದಿಕಲ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಚೈತ್ರ ಶೆಟ್ಟಿ ಕೆಳಕಾರಡಿ RGS ನ ಮಾಲೀಕರು ರಮೇಶ್ ನಾಯ್ಕ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಅದೇ ರೀತಿಯಾಗಿ ವಿಸ್ಮಯ ಶೆಟ್ಟಿ ಹುಣಸೆಬೆಟ್ಟು ಇವರಿಗೆ ನಮ್ಮ ಅಧ್ಯಕ್ಷರು ವಿವೇಕಾನಂದ ವೇದಿಕೆ ಅಧ್ಯಕ್ಷರು
ಎಲ್ಲ ವಿದ್ಯಾರ್ಥಿಗಳ ಒಂದು ಫೋಟೋವನ್ನು ದಯವಿಟ್ಟು ತೆಗೆದುಕೊಳ್ಬೇಕು. ವಿದ್ಯಾರ್ಥಿಗಳನ್ನ ಮುಂದೆ ಕೂರಿಸಿ ಅತಿಥಿ ಅಭ್ಯಾಗತರು ಹಿಂದೆ ನಿಂತು ಒಂದು ಫೋಟೋವನ್ನ ತೆಗಿಸ್ಬೇಕು. ದಯವಿಟ್ಟು ಒಂದು ಕುರ್ಚಿಡಿ. ಇವತ್ತಿನ ಒಂದು ಶಾಶ್ವತ ಫಲಕದ ಪ್ರಾಯೋಜಕರು ವಿವೇಕಾನಂದ ಯುವ ವೇದಿಕೆ ವತಿಯಿಂದ ಹಿಂದೆ ನಾವು ಸಂಕಲ್ಪ ಮಾಡಿರುವಂತೆ ನಮ್ಮ ಹಿರಿಯ ಕಾರ್ಯಕರ್ತ ಕೃಷ್ಣ ನಾಯಕರವರು ಅಕಾಲಿಕ ಮರಣ ಹೊಂದಿದ ನಂತರ ಅವರಿಗೆ ಸಹಾಯ ಹಸ್ತ ಕೊಡಬೇಕು ಅಂತೇಳಿ ವಿವೇಕಾನಂದ ವೇದಿಕೆ ವತಿಯಿಂದ ನಾವು ಒಂದು ಅಮೌಂಟನ್ನು ಅನೌನ್ಸ್ ಮಾಡಿದ್ದೇವೆ. ಶ್ರೀ ಕ್ಷೇತ್ರ ಜೋಂಗುಲು ಬೊಬ್ಬರಿಯ ದೇವರ ಸೇವಾ ಸಮಿತಿ ಹಾಗೂ ವಿವೇಕಾನಂದ ಯುವ ವೇದಿಕೆ ರಿಜಿಸ್ಟರ್ಡ್ ಹಂದಿಕಲ್ ವತಿಯಿಂದ ಅವರ ಕುಟುಂಬದವರಿಗೆ 10,000 ರೂಪಾಯಿ ಕೊಡಬೇಕು ಅಂತೇಳಿ ಸಮಿತಿ ನಿರ್ಣಯ ಮಾಡಿತ್ತು. ಆದ ಕಾರಣ ನಾವಿಲ್ಲಿ ಈ ಸಭೆಯಲ್ಲಿ ಹಸ್ತಾಂತರ ಮಾಡಲಿಕ್ಕೆ ಸಮಿತಿಯ ಒಪ್ಪಿಗೆ ಮೇರೆಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ದಯನಾಯಕರ ಮೇಲೆ ಬಂದು ಅವ್ರ ಮನೆಯವರು ರುಕ್ಮಿಣಿ ಬಾಯಿ ಇಲ್ಲ ಅವ್ರ ಮಗಳು ಯಾರಾದರೂ ಬಂದು ಕಲೆಕ್ಟ್ ಮಾಡಬೇಕಾಗಿ ಕೇಳ್ತೇವೆ. ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ವೇದಿಕೆ ಹಾಗೂ ಸೇವಾ ಸಮಿತಿಯ ಸದಸ್ಯರು ಕೂಡ ಕೃಷ್ಣ ನಾಯಕರು ಅಕಾಲಿಕ ಮರಣ ಹೊಂದಿದ ಕಾರಣ ಅವರ ಸುಪುತ್ರಿ ಅನ್ವಿ ಅವರಿಗೆ ನಾವು ಒಂದು ಗೌರವಧನವನ್ನು ನೀಡಿ ಅವರ ಒಂದು ವಿದ್ಯೆಗೆ ಮುಂದಿನ ಶಿಕ್ಷಣಕ್ಕಾಗಿ ಕೊಡುಗೆಯನ್ನು ನೀಡ್ತಾ ಇದ್ದೇವೆ. ಈ ಒಂದು ನಮ್ಮ ಪುಣ್ಯ ಭೂಮಿಗೆ ಕೀರ್ತಿ ತರುವಂತ ಕೆಲಸದಲ್ಲಿ ಹಾಗೆ ಭಾಗಿಯಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಇದೀಗ ಟ್ರೋಫಿಯ ಪ್ರಾಯೋಜಕರು ಶ್ರೀಯುತ ಲಕ್ಷ್ಮಣ ಜೋಂಗುಲು ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ರವೀಂದ್ರನಾಥ್ ಶೆಟ್ಟಿ ಅವರು ನೀಡಬೇಕಾಗಿ ಲಕ್ಷ್ಮಣ್ ನಾಯ್ಕ ಅವರು ಇವರಿಗೆ ಲಕ್ಷ್ಮಣ್ ನಾಯ್ಕ ಹಾಗೂ ಅಶೋಕ್ ನಾಯ್ಕ್ ಅವರ ಒಂದು ತಂದೆಯ ಸ್ಮರಣಾರ್ಥವಾಗಿ ನೀಡಿದಂತಹ ಒಂದು ಟ್ರೋಫಿ ಅವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಅದೇ ರೀತಿಯಾಗಿ ಸಂಪೂರ್ಣ ಇವತ್ತಿನ ಒಂದು ಬೆಳಗಿನ ಟಿಫಿನ್ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಿದವರು ನಮ್ಮ ಯಶೋಧ ಚಂದ್ರ ನಾಯ್ಕ ಅವರ ಸುಪುತ್ರ ವಸಂತ್ ನಾಯ್ಕರವರು ಅವರು ಕೂಡ ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು. ವಸಂತ್ ನಾಯ್ಕರವರು ಹಂದಿಕಲ್. ತಂಡದ ಕಪ್ತಾನ ಆಟಗಾರರು ಸೆಮಿಫೈನಲ್ ಹಂತ ತಲುಪಿಸಿದಂತ ಕಪ್ತಾನ ಆಟಗಾರರು ಲಾರ್ಡ್ಸ್ ಆಗಿ ಬರಬೇಕು. ಇದೀಗ ಗೌರವ ಸ್ಮರಣಿಕೆಯನ್ನು ನಮ್ಮ ಎಲ್ಲ ಅತಿಥಿ ಅಭ್ಯಾಗತರಿಗೆ ನೀಡ್ತಾ ಇದ್ದೇವೆ ಕೂಡ. ಲಾರ್ಡ್ಸ್ ಪಂದ್ಯವನ್ನು 1 ಹಾಗೂ 2 ಹಾಗೂ 3 ಮತ್ತು 4 2ಗಳ ತಂಡಗಳ ನಡುವೆ ಪಂದ್ಯಾಟವನ್ನು ನಡೆಸಿದ್ದೇವೆ. 1 ಮತ್ತು 2 ಹಾಗೂ 3 ಮತ್ತು 4 ಈಗ ಲಾರ್ಡ್ಸ್ ಪ್ರಕ್ರಿಯೆ ನಡೆದಿದೆ. ಕಪ್ತಾನ ಆಟಗಾರರು ದೂರದ ಊರಿಂದ ಬಂದಿದ್ದೀರಿ. ಹಾಗೆ ಎಲ್ಲ ಸಂಘಟಕರು ಹಾಗೂ ಅಲ್ಲಿನ ಸ್ಥಳೀಯ ಪೊಲೀಸ್ ಇಲಾಖೆಯವರು ನಮಗೆ ಪರ್ಮಿಷನ್ ಹಾಗೆ 2 ವಾರದ ಹಿಂದೆ ಇಲ್ಲಿ ನಾವು ಪಿಚ್ಗಳನ್ನು ರೆಡಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿರುವಂತಹ ಎಲ್ಲ ಸಂಘಟಕರು ಹಾಗೂ ಇಲ್ಲಿ ಸ್ಥಳಾವಕಾಶ ಕೊಟ್ಟಿರುವಂತಹ ಹಂದಿಕಲ್ಲು ಶಾಲಾ ಮಠದ ಸುಮತಿ ಟೀಚರ್ ಅವರಿಗೂ ಎಲ್ಲರಿಗೂ ಧನ್ಯವಾದ ಒಂದೇ ಮಾತಿನಲ್ಲಿ ಹೇಳ್ತಿದ್ದೇವೆ. ವಿಶೇಷವಾಗಿ ನಮ್ಮ ಶೆಟ್ಟಿ ಮಲ್ಟಿಪಲ್ ಸರ್ವಿಸ್ ಗ್ಯಾರೇಜ್ ಸರ್ವಿಸ್ನವರು ವಿಶೇಷವಾಗಿ ಆಗಮಿಸಿದ್ದಾರೆ. ಸೊ ಇಂಥ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಸತತವಾಗಿ ಸಹಕಾರ ಕೊಡುವಂಥ ಇಂಥ ಸಂಸ್ಥೆಗಳಿಗೆ ನಾವು ಸಹಕಾರ ಕೊಡಬೇಕು, ಬೆಂಬಲಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಂದೇ ಮಾತಿನಿಂದ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.
ಇಲ್ಲಿ ಬರಬೇಕು. ಇದೀಗ ನಮ್ಮ ಸಂದೇಶ ಅವರು ಟಾಸ್ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಆಣಿಗತನವನ್ನು ಆಯ್ದುಕೊಂಡಿದ್ದಾರೆ. 9ನೇ ಆಟಗಾರ ದಯವಿಟ್ಟು ನಮ್ಮನ್ನು ಆಟಗಾರ ಇನ್ನಿಂಗ್ಸ್ ಕೂಡ ಅಂತ್ಯವಾಗ್ತಾ ಇದೆ. ಸೇವಾನೆ ಬಾರ್ಡ್ರೆ ಆಗ್ತಾ ಇದೆ. ಪಾಯಿಂಟ್ಸ್ ಹಾಗೂ ಎಕ್ಸ್ಟ್ರಾ ಕವರ್ ಬಳಸಿ ಮಾಡಿಕೊಳ್ಳಿ. ಆ ಫ್ರಂಟ್ ಸೇರ್ಪಡೆನ ಸಂದೇಶ ಮುಖಾಂತರವಾಗಿ ಕಂಡುಕೊಳ್ತಾ ಇದೆ. ಹೆಚ್ಚುವರಿ ಓಟದ ಸೇರ್ಪಡೆ ಉತ್ತಮ ಎಸೆತಗಳು ಕೂಡ ಚೌಕಿಯ ಸೇರ್ಪಡೆ ಉತ್ತಮವಾದ ಸುಂದರ ಶೈಲಿಯ ಕ್ಷೇತ್ರ ರಕ್ಷಣೆ, ಉತ್ತಮವಾದಂತಹ ಎಸೆತ, ರನ್ಔಟ್ಗಾಗಿ ಮಾನವಿಗೆ ಪುರಸ್ಕಾರ. ಮುಕ್ತಾಯ ಕಂಡಂತ 24 ಚೆಂಡಿನ ಮುಂದೆ 30 ಓಟವನ್ನು ದಾಖಲಿಸಿದ್ರು. ಈ ಪಂದ್ಯವನ್ನು ಜಯಿಸಬೇಕಾದ್ರೆ 24 ಎಸೆದ ಮುಂದೆ 31 ಓಟವನ್ನು ಹೊಡಿಲೇಬೇಕಾಗ್ತದೆ. ಈ ಪಂದ್ಯದಲ್ಲಿ ಜಯಿಸಿದಂತ ತಂಡ ಮುಂದಿನ ಫೈನಲ್ ಹಂತಕ್ಕೆ ಟಿಕೆಟ್ ಅನ್ನು ಪಡೀತದೆ. ಇಲ್ಲ ಆರಂಭಿಕ ಎಸ ಮತ್ತೆ ಡೆಲಿವರಿ ಚುಕ್ಕಿ ಎಸೆಗಳು ಬರ್ತಾ ಇದೆ. 23ಕ್ಕೆ 31 ರೋಚಕ ಪಂದ್ಯಾಟ, ರೋಮಾಂಚನ ಪಂದ್ಯಾಟ. 23 ಮತ್ತೆ ಸುಂದರತೆ ಕ್ಷೇತ್ರ ರಕ್ಷಣೆ ಬೌಂಡ್ರಿ ಆಗುವ ಅವಶ್ಯಕತೆ ಕೂಡ ರನ್ಔಟ್ ಅನ್ನು ಕೈ ಚೆಲ್ಲಿದ್ರು. ಮತ್ತೆ ವಿನೇಶ್ವರ ಬರಬೇಕು ಟಾಸ್ ಆಗಿ, ಮತ್ತೆ ಬೀಸುವ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬ್ಲೈಂಡ್ ಹೆಡ್ ಕಂಡುಕೊಳ್ತಾ ಇಲ್ಲ. ಪಂಚಮ ಎಸೆತಕ್ಕಾಗಿ ಮತ್ತೆ ಎಸೆಗಾರ ತೀರ್ಪುದಾರ ಗಿರೀಶ್ ಬಳಸುವಂತ ಜಟ್ಟು. ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ತುಂಬ ಮಹನೀಯರು ಸಹಕಾರವನ್ನು ನೀಡಿದ್ದಾರೆ. ವಾದಿರಾಜ್ ಶೆಟ್ರು, PWD ಕಾಂಟ್ರಾಕ್ಟರ್, ಪ್ರತಾಪ್ ಹೆಗ್ಡೆ ಮಾರಾಳಿ, ಪ್ರಸಾದ್ ಹೆಗ್ಡೆ ಮಾರಾಳಿ, ಸಂತೋಷ್ ಹೆಗ್ಡೆ ಮಾರಾಳಿ, ರಘುರಾಮ್ CA, ಪಂಚಾಕ್ಷರಿ ಕ್ಯಾಶ್ಯೂಸ್ ಪಾದೆಮಠ, ಮಹಾಬಲ ನಾಯ್ಕರು, ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಕುಂದಾಪುರ, ಮಹೇಶ್ ಶೆಟ್ಟಿ, ಮಲ್ಟಿಕಾರ್ ಸರ್ವಿಸಸ್ ಉಪ್ಪಿನಕೋಟೆ, ಇವರೆಲ್ಲ ತುಂಬ ಸಹಕಾರ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಈ ಒಂದು ಕ್ರಿಕೆಟ್ ಪಂದ್ಯಾಟದಿಂದ ಒಗ್ಗೂಡಿಸಿದ ಹಣವನ್ನು ಸ್ಥಳೀಯವಾಗಿ ಹಿಂದುಳಿದ ಎಲ್ಲ ಹೆಚ್ಚಿನ ಬಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ಹಣವನ್ನು ನೀಡಲಾಗ್ತದೆ. ಇಲ್ಲಿ ವಿಶೇಷವಾಗಿ ತಿಳಿಸಲಿಕ್ಕಿದ್ದವರು ಮಹಾಬಲ ನಾಯ್ಕ ಅವರು, ಕುಡುಬಿ ಸಮುದಾಯದವರು ಅತ್ಯಂತ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಈ ಒಂದು ಸಮಾಜ ಸೇವೆಯ ಕಾರ್ಯದಲ್ಲಿ ಭಾಗಿಯಾಗಿದ್ದು ತುಂಬ ಸಂತೋಷದ ವಿಚಾರ. ಈ ಒಂದು ಪಂದ್ಯಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಸಂಡೇ ಕ್ರಿಕೆಟರ್ಸ್ನ ಸರ್ವ ಸದಸ್ಯರ ಹಗಲು ರಾತ್ರಿ ಎನ್ನದೆ ನಡೆಸಿದ ಸಹಕಾರದಿಂದ ಈ ಕಾರ್ಯಕ್ರಮ ಅತ್ಯಂತ ಚಂದವಾಗಿ ಮೂಡಿಬಂದಿದೆ. ಹಾಗೆ
ಈ ಕಾರ್ಯಕ್ರಮಕ್ಕೆ ಸ್ಥಳೀಯವಾಗಿ ತುಂಬ ಮಹನೀಯರು ಸಹಕಾರ ನೀಡಿದ್ದಾರೆ. ಅವರನ್ನೆಲ್ಲವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನ ನೆನಪಿಸಿಕೊಳ್ತಾ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಪಂದ್ಯಕೂಟ ಕೂಡುಕಟ್ಟಿನ ಕುಡುಬಿ ಜನಾಂಗದವರಾದರೂ ಕೂಡ ಇವರ ಸಮಾಜ ಸೇವೆ ಸ್ಥಳೀಯವಾಗಿ ಸಿಗುವಂತಹ ಎಲ್ಲ ಬಡ ಮಕ್ಕಳ ಹೆಣ್ಣು ಮಕ್ಕಳಿಗೆ ಸಿಗಬೇಕೆನ್ನುವ ಸದುದ್ದೇಶ ಇಟ್ಟುಕೊಂಡು ಮಾಡಿಸಿದಂತಹ ಈ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಚಂದವಾಗಿ ಮೂಡಿಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುಂದೆ ಸಮಾರೋಪ ಸಮಾರಂಭದಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಹಣಕಾಸಿನ ನೆರವನ್ನು ಹಸ್ತಾಂತರಿಸುವ ಕಾರ್ಯಕ್ರಮವಿದೆ. ಹಾಗೆಯೇ ಈ ಪಂದ್ಯಕೂಟದ ಸೆಮಿಫೈನಲ್ ಫೈನಲ್ ಪಂದ್ಯಗಳು ನಡೆಯೋದು ಬಾಕಿ ಇದೆ. ಸಮಯ ಕೊಟ್ಟಿದ್ದಾರೆ, ನಿರ್ಣಯ ಆಗಲಿಲ್ಲ, ಅಂತಿಮ ಡಿಸಿಷನ್ ಇದೆ. ಒಂದು ಮನವಿ, ಬೌಂಡರಿ ಅಂತಿಮ ಕ್ಷಣದಲ್ಲಿ ಬೌಂಡರಿಗಳು. ಒಂದು 32ರ ಟಾರ್ಗೆಟ್ ಕ್ಯಾದಿಕೆರೆ ತಂಡಕ್ಕೆ, 32ರ ಟಾರ್ಗೆಟ್ ಕ್ಯಾದಿಕೆರೆ ತಂಡಕ್ಕೆ. ಎರಡು ಉಚಿತ, ಎರಡು ಬೌಂಡರಿಗಳು ತೃತೀಯ ಚಟಿಗಾಗಿ ಬೌಂಡರಿಗಳು ಕಾಣ್ತಿರುವ ರತ್ನಾಕರದಿಂದ ಅಂಕ ನಾಲ್ಕು ಉಚಿತ, ನಾಲ್ಕು ಬೌಂಡರಿಗಳು, 5 ಉಚಿತ, 5 ಆಟ ಆಗ್ಬೇಕಾದ್ರೆ ಸೆಮಿಫೈನಲ್ ನಲ್ಲಿ ಅಚ್ಚದ ಬೌಂಡರಿ. ಕ್ಯಾದಿಕೆರೆ ಉತ್ತಮ ಗಟ್ಟಿ ಆಗ್ತಾನೋ ಶೆಟ್ಟಿನಲ್ಲಿ ಮಂಚ, ಗಟ್ಟಿ ಆಗ್ತಾನೋ ಸುನೀಲ. ಮಹೇಶನ ವಿಜಯಕ್ಕಾಗಿ ಅವಕಾಶ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿದೆ. ಒಂದು ಸಹಕಾರವನ್ನು ನಮ್ಗೆ ನೀಡಿದವರು ದಯವಿಟ್ಟು ವೇದಿಕೆ ಬನ್ನಿ. ಕಚ್ಕೆ ರಮೇಶ ಅಂತ ಹೇಳಿದ್ರೆ ಮರೂರು ಫ್ರೆಂಡ್ಸ್ ನ ಬಲಾಢ್ಯ ದಾಂಡಿಗ ಕೂಡ. ಅದರಲ್ಲಿ ನಮ್ಮೂರ ಪಯ್ಯಾಲಿಯಸ್ ಪೀಠಾಲಿಯಸ್ ಪ್ರವೀಣ ಕೋಸ್ಟಲ್ ಪರ ಉತ್ತಮ ಎಸೆದವರು ಕೂಡ. ಅವರಿಗೆ ಗೌರವ ಸ್ಮರಣಿಕೆಯನ್ನ ನಮ್ಮ ಅಧ್ಯಕ್ಷರು ದಯಾನಂದ ನಾಯ್ಕ ಹಾಗೂ ಮಿಥುನ್ ಶೆಟ್ಟಿ ಅವರಿಗೆ ಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಇದೀಗ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ರತ್ನಾಕರ್ ಕ್ಯಾದಿಕೆರೆ ಇವರು ವೇದಿಕೆ ಅಂತ ಬರಬೇಕು. ಫೈನಲ್ ಮ್ಯಾಚ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯ ಪುರಸ್ಕೃತರು ಉತ್ತಮವಾದ ಮಿಸ್ಟರಿ ಆಲ್ ರೌಂಡರ್. ಇದೀಗ ವಿವೇಕಾನಂದ ಅಧ್ಯಕ್ಷರು ದಯವಿಟ್ಟು ನೀಡಬೇಕು. ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ವಿಜೇತರು ಕೂಡ ಅವರೇ ರತ್ನಾಕರ್ ಅವರು. ದಯವಿಟ್ಟು ಇನ್ನೊಂದು ಪ್ರಶಸ್ತಿಯನ್ನು ತೆಗೆದುಕೊಂಡು ಹೋಗಿ. ಕ್ಯಾದಿಕೆರೆ ಗಂಡರ ಬಲಾಢ್ಯ ಅನುಭವಿ ಎಸೆತಗಾರ ಹಾಗೂ ದಾಳಿಗ ಮಿಸ್ಟರಿ ಆಲ್ ರೌಂಡರ್ ರತ್ನಾಕರ್, ಕಂಗ್ರಾಚುಲೇಷನ್. ಅಂಡ್ ಬೆಸ್ಟ್ ವಿಕೆಟ್ ಕೀಪರ್ ವಿನಯ್ ಆಮ್ರಕಲ್ ಅವನ್ನ ಕೇಳ್ಕೊಂಡು ದಯವಿಟ್ಟು ವೇದಿಕೆ ಬರಬೇಕು. ವಿನಯ್ ಆಮ್ರಕಲ್ಲು ಬೆಸ್ಟ್ ವಿಕೆಟ್ ಕೀಪರ್ ನಾಗದುರ್ಗ ಆಮ್ರಕಲ್ ಅವರ ಬೆಸ್ಟ್ ವಿಕೆಟ್ ಕೀಪರ್. ಅದೇ ರೀತಿಯಾಗಿ ಬೆಸ್ಟ್ ಬ್ಯಾಟ್ಮನ್ ಮಂಜು ಗೋಟ ಅವರು ಬರಬೇಕು. ವೀರೇಶ್ವರ ಕ್ರಿಕೆಟರ್ಸ್ ಅಲ್ಲ, ಗೋಟ ಅಲಿಯಾಸ್ ಮಂಜು ಬೆಸ್ಟ್ ಬ್ಯಾಟ್ಸ್ಮನ್. ಅದೇ ರೀತಿಯಾಗಿ ಬೆಸ್ಟ್ ಬೌಲರ್ ಆಗಿ ರಮೇಶ್ ಮರೂರು ಫ್ರೆಂಡ್ಸ್. ಆಶೀತ ಈಗ ಕಕ್ಷೆಯಲ್ಲಿರುವಂತಹ ಮರೂರು ರಮೇಶ್ ಇವರು ಕೂಡ
ಗಣೇಶೋತ್ಸವ ಇವರು ನಮಗೆ ಸಹಕಾರವನ್ನು ನೀಡಿದವರು. ಇದೀಗ ಶಾಶ್ವತ ಫಲಕದ ವಿತರಣೆ 4ನೇ ಚತುರ್ಥ ಸ್ಥಾನಕ್ಕಾಗಿ ವೀರೇಶ್ವರ ಫ್ರೆಂಡ್ಸ್ ಕೆಂಜೂರು ತನ್ನ ಎಲ್ಲ ಆಟಗಾರರನ್ನು ಕೂಡ ಬರಮಾಡಿಕೊಳ್ತಾ ಇರಬೇಕು. ವೀರೇಶ್ವರ ಫ್ರೆಂಡ್ಸ್ ಸಾಕಷ್ಟು ಅನುಭವಿ ಆಟಗಾರನ ಕೂಡಿಕೊಂಡಿರುವಂತಹ ತಂಡ. ಹಿರಿಯ ಆಟಗಾರರು ಬಾಲು, ಅನುಭವಿ ಆಟಗಾರರು, ಸಾಕಷ್ಟು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡವರು ವಿವೇಕಾನಂದ ಟ್ರೋಫಿಯ ಚತುರ್ಥ ಸ್ಥಾನಕ್ಕೆ ಸಮಾಧಾನ ಪಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಬೇಗ ತೃತೀಯ ಸ್ಥಾನಕ್ಕಾಗಿ ಆಮ್ರಕಲ್ ನಾಗದುರ್ಗ ಫ್ರೆಂಡ್ಸ್ ಆಮ್ರಕಲ್ ಅವರ ಎಲ್ಲ ಆಟಗಾರರನ್ನ ವೇದಿಕೆಗೆ ಆಹ್ವಾನಿಸಿದ್ದೇವೆ. ತೃತೀಯ ಸ್ಥಾನಕ್ಕಾಗಿ ಮನೆ ದಯವಿಟ್ಟು ನಮ್ಮ ಮೂಲಕವನ್ನು ಸಾಧಿಸಿಕೊಳ್ಳಬೇಕು, ಅಭಿನಂದಿಸಬೇಕು. ನಮ್ಮದು ಒಂದು ಸುಂದರವಾದ ಯುವಕರಾದ ಕ್ರಿಕೆಟ್ ಟ್ರೋಫಿಯ ಬಹಳಷ್ಟು ಯಶಸ್ವಿ ಕಾರ್ಯಕ್ರಮ ನಡೆಸುವ ತಮ್ಮೆಲ್ಲರ ಆಗಮಿಸಿದ್ದೀರಿ. ನಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಫೈನಲ್ ಪಂದ್ಯಾಟದಲ್ಲಿ ಬಹಳಷ್ಟು ಸೆಣಸಾಟಗಳ ನಡುವೆ ದ್ವಿತೀಯ ಸ್ಥಾನಕ್ಕೆ ಪ್ರಾಪ್ತಿ ಪಡೆದುಕೊಂಡಿರುವಂತಹ ಮರೂರು ಫ್ರೆಂಡ್ಸ್ ಇವರಿಗೆ ವೇದಿಕೆಯನ್ನು ಆಹ್ವಾನಿಸ್ತಾ ಇದ್ದೇವೆ. ಮರೂರು ಫ್ರೆಂಡ್ಸ್ ದ್ವಿತೀಯ ಸ್ಥಾನಿ ಹೋರಾಟಕ್ಕೆ ತಮ್ಮನ್ನು ಕೂಡಿಕೊಂಡಿರುವಂತಹ ತಂಡ ಮರೂರು ಫ್ರೆಂಡ್ಸ್. ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್. ಮತ್ತು ಈ ವಿವೇಕಾನಂದ ಟ್ರೋಫಿಯನ್ನ ತನ್ನ ಮಡಿಗಳಿಗೆ ಮೂಡುಕಾಗಿಟ್ಟುಕೊಂಡಿರುವಂತಹ ತಂಡ ಕ್ಯಾರಿಕೆರೆ ಫ್ರೆಂಡ್ಸ್ ರಾಷ್ಟ್ರದ ಆಟದ ಎಲ್ಲ ಆಟಗಾರರ ವೇದಿಕೆ ಬರಮಾಡಿಕೊಳ್ತಾರೆ. ಇವರಿಗೆ ಸ್ಮರಣಿಕೆಯನ್ನ ರಾಮಕೃಷ್ಣ ಕಾಮತ್ ದಾಳಿಗ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ನಮ್ಮ ಸಂಡೇ ಕ್ರಿಕೆಟರ್ಸ್ ಈಶ್ವರ್ ಆಗಮಿಸಬೇಕು. ಅದೇ ರೀತಿಯಾಗಿ ಈ ಪ್ರಶಸ್ತಿ ಪಂದ್ಯಾಕೂಟ ಎಲ್ಲ ಮುಗಿದಿದೆ. ಈ ಪಂದ್ಯಾಕೂಟದಲ್ಲಿ 4ನೇ ಸ್ಥಾನ ಪಡೆದವರು ವೀರೇಶ್ವರ ಕ್ರಿಕೆಟರ್ಸ್ ಇರಲೇಬೇಕು. ಇವರಿಗೆ ಟ್ರೋಫಿಯನ್ನು ವಿತರಿಸಲಾಗ್ತದೆ ಮುಂದೆ. ಹಾಗೆ 3ನೇ ಸ್ಥಾನ ಪಡೆದವರು ನಾಗದುರ್ಗ ಆಮ್ರಕಲ್. ಹಾಗೆಯೇ ದ್ವಿತೀಯ ಸ್ಥಾನ ಪಡೆದವರು ಮರೂರು ಫ್ರೆಂಡ್ಸ್. ಇವರಿಗೆ 10,101 ರೂಪಾಯಿ ಕ್ಯಾಶ್ ಪ್ರೈಸ್ ಹಾಗೂ ಶಾಶ್ವತ ಫಲಕಗಳನ್ನು ನೀಡಲಾಗ್ತದೆ. ಹಾಗೆಯೇ ಪ್ರಥಮ ಸ್ಥಾನ ವಿವೇಕಾನಂದ ಟ್ರೋಫಿ 2025ರ ಪ್ರಥಮ ಸ್ಥಾನ ಕ್ಯಾರಿಕೆರೆ ಫ್ರೆಂಡ್ಸ್. ಇವರಿಗೆ 14,444 ರೂಪಾಯಿ ಕ್ಯಾಶ್ ಹಾಗೂ ಅತಿ ದೊಡ್ಡದಾದಂತಹ ಉನ್ನತವಾದಂತಹ ಶಾಶ್ವತ ಫಲಕವನ್ನು ನೀಡಿ ಗೌರವಿಸಲಾಗ್ತದೆ.
ಒಂದು ದೂರದ ಬಸ್ರೂರು ಮಂಗಳೂರು ಅಲ್ಲಿನ ಒಂದು ಕ್ಯಾಶು ಫ್ಯಾಕ್ಟರಿ ಇಂಡಸ್ಟ್ರಿಯನ್ನ ಕನೆಕ್ಟ್ ಮಾಡಿಕೊಂಡು ನಮಗೊಂದು ಸಾಹಸ ಕಾರ್ಯಕ್ರಮದಲ್ಲಿ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಹಾಯವನ್ನು ನೀಡುವಂತವರು ವಸಂತ ನಾಯ್ಕ ಅವರು. ಅವರಿಗೆ ಚಪ್ಪಲಿ ಮೂಲಕ ಅಭಿನಂದನೆ ತಿಳಿಸಬೇಕು. ಅದೇ ಕೂಡ ಬಹಳಷ್ಟು ಸಹಕಾರಿಯಾದಂತವರು ಹಿರಿಯ ಮಾರ್ಗದರ್ಶಕರು ಕೂಡ. ದಯವಿಟ್ಟು ಬನ್ನಿ ವೇದಿಕೆಗೆ. Congratulations. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.